चल 70 गोश्त कितना है भाई? क्या को दूंगा बेटे ಓಕೆ ನಾವ್ ಇವಾಗ ಎಲ್ಲರೂ ಹೊರಟಿದೀವಿ. ಎಲ್ಲಿ ಗೊತ್ತುಂಟಾ? ಫೇಸರ್ ಟೌನ್ಗೆ ನೋಡಿ. ಓಕೆ ಇವಾಗ ನಾವಿಲ್ಲಿ ಬಂದಿದ್ದೀವಿ. ಫೇಸರ್ ಟೌನ್ ಅಂತ ಹೇಳಿ ಮಾಸ್ಕೋ ರೋಡ್ ಉಂಟು ನೋಡಿ, ಅಲ್ಲಿ ಬರುತ್ತೆ ಇದು ಬ್ಯಾಂಗ್ಳೂರಲ್ಲಿ. ಇಲ್ಲಿ ನೀವು ನೋಡ್ಬೋದು ಇವಾಗಲೇ ಗಂಟೆ ನಮ್ಮದು 7:30 ಹತ್ರ ಆಗ್ತಾ ಬಂತು ನೋಡಿ. ಜನ ಯಾವ ರೀತಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲೆಲ್ಲೋ ಒಂದು ಕಾರ್ ಒಂದು ಪಾರ್ಕಿಂಗ್ ಮಾಡಿ ನಾವು ಬಂದ್ವಿ. ಫುಲ್ ಅಂದರೆ ಫುಲ್ ಜನ ಸೇರ್ಕೊಂಡಿದ್ದಾರೆ, ಹಾಗೂ ತುಂಬ ವೆರೈಟಿ ಇಲ್ಲಿ ನಿಮಗೆ ಕಾಣ್ತದೆ ನಾನ್ ವೆಜ್ ಐಟಮ್. ಚಿಕನ್ ಕಾ ಹೈ? पूरा चिकन है मैडम पूरा चिकन है ಇದು ಕ್ವಾಯಿಲ್ ತೀತರ್ ಕ್ವಾಯಿಲ್ ಸೀಖ್ ಕಬಾಬ್. ಇದು ಮಟನ್ ಚಾಪ್. ಇದು ಇಲ್ಲಿ ಪ್ರಾನ್ಸ್ ಉಂಟು, ಪ್ರಾನ್ಸ್ ಹಾಗೂ चिकन ये दीजिए भाई एक, और प्रॉन्स. और ये वाला क्या है? ये मटन चिकन है, मटन है कीमा पराठा. ओके ಓಕೆ ನಾವು ಕೆಲವು ಒಂದೊಂದೇ ತಗೊಂಡಿದ್ದೀವಿ, ಎಲ್ಲದ್ರದ್ದು ಕೂಡ ಟೇಸ್ಟ್ ನೋಡೋಣ ಅಂತ ಹೇಳಿ. ಚೆನ್ನಾಗಿದೆ. ಓಕೆ ನಾನಿಲ್ಲಿ ಪ್ರೆಸೆಂಟ್ ಟೌನ್ಗೆ ಬಂದಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ಫುಲ್ ಅಂದ್ರೆ ಫುಲ್ ರಶ್ ಉಂಟು, ಜನ ಸೇರಿಕೊಂಡಿದ್ದಾರೆ ಫುಲ್. ಇನ್ನು ಕೂಡ ಮುಂದೆ ತುಂಬಾ ಶಾಪ್ ಉಂಟು, ಬನ್ನಿ ಏನುಂಟು ನೋಡೋಣ. स्पेशल 70 गोश्त कितना है भाई? 120 है, चिकन 150 है. ಓಕೆ ಇಲ್ಲಿ ನೀವು ನೋಡ್ಬೋದು ದಪ್ಪ ಕಲ್ಲು ಇರುತ್ತೆ ನೋಡಿ, ಆ ಕಲ್ಲಿನ ಮೇಲೆ ನಿಮಗೆ ಫ್ರೈ ಮಾಡಿ ಕೊಡ್ತಾರೆ, ಹಾಗಾಗಿ ಪತ್ತರ್ ಗೋಶ್ ಅಂತ ಹೇಳ್ತಾರೆ. ಗೋಸ್ಟ್ ಅಂತ ಹೇಳಿ ಅಂದ್ರೆ ಪತ್ತರ್ ಉಂಟು ನೋಡಿ, ಅಲ್ಲಿ ಅದರ ಮೇಲೆ ಫ್ರೈ ಮಾಡಿ ಕೊಡ್ತಾರೆ. ಚಿಕನ್ ರೋಲ್. ಓಕೆ ಎಲ್ಲ ವೆರೈಟಿ ಫುಡ್ ನಾವು ಟೇಸ್ಟ್ ಮಾಡಿ ನೋಡ್ತಾ ಇದ್ವಿ, ತುಂಬಾ ಇಷ್ಟ ಆಯ್ತು ನಮಗೆ. ಇನ್ನು ಕೂಡ ಮುಂದೆ ಸುಮಾರು ಸ್ಟಾಲ್ ಉಂಟು, ನಾನು ಆದಷ್ಟು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಏಕೆ ಇವಲ್ಲ ಶಾಹಿ ಟುಕड़ा? हाँ ओके, हाँ एक दीजिए ಓಕೆ. ಇದು ಶಾಹಿ ಟುಕड़ा ಬ್ರೆಡ್ ಎಲ್ಲ ಹಾಕಿ ಮಾಡ್ತಾರೆ, ಶಾಹಿ ಟುಕड़ा ಅಂತ ಹೇಳ್ತೇವೆ. ಚೆನ್ನಾಗಿದೆ, ಕೊತ್ತಾರೆ. ಇದು ಚಿಕನ್ ಪತ್ತರ್ ಗೋಸ್ಟ್ ನಿಜವಾಗ್ಲು ತುಂಬಾ ಚೆನ್ನಾಗಿದೆ, ಪತ್ತರ್ ಮೇಲೆ ಮಾಡಿದ್ದು ಎಲ್ಲಾನು ಒಳ್ಳೆ ಟೇಸ್ಟ್ ಇದೆ. ಇಲ್ಲಿ ಚಿಕನ್, ಮಟನ್, ಫಿಶ್ ಮಾತ್ರ ಅಲ್ಲ, ನಿಮಗೆ ಕ್ಯಾಮಲ್ ಒಂಟೆದುಂಟು ನೋಡಿ, ಅದ್ರದ್ದು ಕೂಡ ಇಲ್ಲಿ ಮಾಂಸ ಎಲ್ಲ ಫ್ರೈ ಮಾಡಿ ಕೊಡ್ತಾರೆ. ಓಕೆ ನಾವು ಒಂಟೆದೊಂದು ತಿನ್ನಲಿಲ್ಲ, ಮತ್ತೆ ಬಾಕಿ ಎಲ್ಲವನ್ನು ಟೇಸ್ಟ್ ಮಾಡಿದ್ದೀವಿ. ಫುಲ್ ಅಂದರೆ ಫುಲ್ ರಶ್ ಇತ್ತು, ಕಾಲಿಡ್ಲಿಕ್ಕೆ ಜಾಗ ಅಂತ ಇರಲಿಲ್ಲ ನಮಗೆ. ಫಸ್ಟಿಗೆ ನಾವು ಬರುವಾಗ ಎಷ್ಟು ಬೆಟರ್ ಅಂತ ಎನಿಸ್ತು, ಆಮೇಲೆ ಜನ ತುಂಬಿದ್ರು ನೋಡಿ, ತುಂಬ ಅಂದರೆ ತುಂಬ ರಶ್ ಇತ್ತು. सात थे यानी कितने? 5 नॉर्मल, 7 तो ये ब्लू राव.
ಓಕೆ, ಇವಾಗ ಎಲ್ಲ ತಿಂದು ತುಂಬ ಬಾಯಾರಿಕೆ ಆಗ್ತಾ ಇತ್ತು. ಹಾಗೆ ಜ್ಯೂಸ್ ತೊಗೊಂಡ್ವಿ. 50 ರುಪೀಸ್ ಒಂದು ಜ್ಯೂಸಿಗೆ. ಹಾಗೂ ಉಳಿದ ಫುಡ್ ಕೂಡ ನಾನು ಚೀಪ್ ಅಂತ ಹೇಳಲ್ಲ, ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಎಲ್ಲನೂ. ಆದರೆ ಇದೊಂಥರ ಖುಷಿ, ಒಂಥರ ಬೇರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸ್ಟ್ರೀಟ್ ಫುಡ್ ನಿಂತು ನಾವು ಎಂಜಾಯ್ ಮಾಡೋದಲ್ವಾ. ಹಾಗೆ ಸ್ವೀಟ್ ಅದು ಇದು ತುಂಬ ಇತ್ತು ಇಲ್ಲಿ. चिकन है मटन है दो ही ओके, चिकन दीजिए, चिकन चिकन के 10 रुपए बाहर है फ्राइड ऑनियन. ಇದು ಅಥೆಂಟಿಕ್ ಹೈದರಾಬಾದಿ ದಲೀಮ್ ಅಂತ ಹೇಳಿ ಚಿಕನ್ ಇದು ನಾನು ತಗೊಂಡಿದ್ದೀನಿ. ಮಟನ್ ಕೂಡ ಸಿಗುತ್ತೆ. ಓಕೆ, ದಲೀಮ್ ತುಂಬ ಚೆನ್ನಾಗಿತ್ತು. ಫಸ್ಟ್ ತಿನ್ನುವಾಗ ಇದೇನಪ್ಪ ಅಂತ ಆಗುತ್ತೆ, ಆದರೆ ಒಂದೊಂದು ಬೈಟ್ ತಿಂತಾ ಹೋಗುವಾಗ ಅದರ ರುಚಿನೇ ಚೇಂಜ್ ಆಗುತ್ತೆ. ಒಂಥರ ಚಿಕನ್ ಎಲ್ಲ ಗ್ರೈಂಡ್ ಮಾಡಿ ಕೊಟ್ಟಿದ್ದಾರೇನೋ ಅಂತ ಹೇಳಿ ಎನಿಸ್ಬೇಕು. ಅಷ್ಟು ಸಣ್ಣ ಸಣ್ಣದಾಗಿ ಕಿಮೋ ರೀತಿ ಇತ್ತು ಅದು. ಹಾಗೆ ಇವಾಗ ನೀವು ಜನ ನೋಡ್ಬೋದು ಯಾವ ರೀತಿ ತುಂಬಿಕೊಂಡಿದ್ದಾರೆ ಅಂತ ಹೇಳಿ. डिस्को दीवा ಓಕೆ, ಇವಾಗ ನಾವು ಇಲ್ಲಿ ಚಿಕನ್ ಸೀಖ್ ಕಬಾಬ್ ತಗೊಂಡಿದ್ದೀವಿ. ಇದು ಚೆನ್ನಾಗಿತ್ತು. ಹಾಗೂ ಇಲ್ಲಿ ಇವಾಗ ಕುನಾಫಾ ತಗೊಳ್ಳಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾನೆ ಪಜ್ಜು. ಓಕೆ, ಇಲ್ಲಿ ಕುನಾಫಾ ತಗೊಳ್ಳಿಕ್ಕೆ ಅಂತ ಹೋದಾದ್ರೆ 1/2 ಅವರ್ ಉಂಟು, ಲೇಟ್ ಆಗಿತ್ತು ಅಂತ ಹೇಳಿದ್ರು. ಹಾಗಾಗಿ ನಾವು ವಾಪಸ್ ಬಂದ್ವಿ. ಇಲ್ಲಿ ಇವಾಗ ನೋಡ್ಬೋದು ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜನ ತುಂಬಿ ಹೋಗಿದ್ದಾರೆ ನಾವು ವಾಪಸ್ ಬರುವ ಟೈಮಲ್ಲಿ. ಓಕೆ, ಇವಾಗ ನೈಟಿಗೆ ಏನಾದರೂ ತಗೊಂಡು ಆಮೇಲೆ ಎಲ್ಲಿಂದ ಹೋಗೋದಂತ ಹೇಳಿ ಎನಿಸಿದ್ದೀವಿ. ಆದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಒಂಥರ ಒಳ್ಳೇದಂತಲೇ ಎನಿಸ್ತು. ತುಂಬ ಸ್ಟಾಲ್ಸ್ ಇದ್ದವು, ತುಂಬ ಜನರು ಇದ್ದರು, ತಿನ್ನಲಿಕ್ಕೆ ಬೇರೆ ಬೇರೆ ವೆರೈಟಿ ಕೂಡ ಇತ್ತು. ಹಾಗಾಗಿ ಎಲ್ಲವನ್ನು ಇವಾಗ ತಿಂದು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ನಾವು ಅಲ್ಲಿಂದ ವಾಪಸ್ ಬರ್ತಾ ಇದ್ದೀವಿ, ಮಾಮ ಮನೆಗೆ ಹೋಗ್ತಾ ಇದ್ದೀವಿ. ಎಂಜಾಯ್ ಮಾಡಿದ್ವಿ ಅಷ್ಟೇ, ಎಲ್ರಿಗೆ ಸುಸ್ತು ಕೂಡ ಆಯಿತು. ಯಾಕೆ ಗೊತ್ತಿಲ್ಲ, ಎಂಥ ರಶ್. ಇವತ್ತಂದರೆ ಅವ್ರದ್ದು ಲಾಸ್ಟ್ ಫ್ರೈಡೇ ಅಂತೆ, ಹಬ್ಬದ್ದು ರಮದಾನ್ಗಿಂತ ಮೊದಲು ಲಾಸ್ಟ್ ಫ್ರೈಡೇ. ಹಾಗಾಗಿ ತುಂಬ ಅಂದರೆ ತುಂಬ 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 ಜನ. ನಿಜವಾಗ್ಲೂ ಹೇಳ್ತೀನಿ, ಸಾಕಾಗಿ ಹೋಯಿತು ನಮಗೆಲ್ರಿಗೂ. ಆದರೆ ಫುಡ್ ಕೂಡ ಚೆನ್ನಾಗಿತ್ತು. ಎಲ್ಲ ಕಡೆ ಸೇಮ್ ಇತ್ತು, ಅಂದರೆ ವೆರೈಟಿ ಎಲ್ಲ ಹೆಚ್ಚಾಗಿ ಎಲ್ಲ ಸ್ಟಾಲಲ್ಲಿ ಸೇಮ್ ಸಿಗ್ತಾ ಇತ್ತು. ಆದರೆ ಒಬ್ಬರ ಟೇಸ್ಟು ಒಂದೊಂದು ರೀತಿ ಇರುತ್ತಲ್ವ, ಒಳ್ಳೇದಿತ್ತು. ನಾವಂತೂ ಎಂಜಾಯ್ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.